ಹಲೋ ಎವ್ರಿವನ್, ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹ್ಯಾಪಿ ದೀಪಾವಳಿ. ಇವತ್ತಿನ ರೆಸಿಪಿಯಲ್ಲಿ ಕೇವಲ ಮೂರು ಸಾಮಗ್ರಿಯಿಂದ ದೂದ್ ಪೇಡಾನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಪೇಡಾನ ಮಾಡಲು 1 ಲೀಟರ್ನಷ್ಟು ಹಾಲನ್ನು ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಸ್ವಲ್ಪನೂ ನೀರು ಹಾಕದೆ ಗಟ್ಟಿಯಾದ ಹಾಲನ್ನು ತೆಗೆದುಕೊಂಡು ಚೆನ್ನಾಗಿ ಗಟ್ಟಿ ಆಗುವವರೆಗೂ ಕಾಸ್ತಾ ಹೋಗ್ತಾ ಇರಬೇಕು. ತಳ ಹತ್ಕೋಬಾರ್ದು ಮತ್ತು ಕೆನೆ ಬರಬಾರ್ದಂಗ ಕೈ ಬಿಡದೆ ಚಮಚನ ಆಡಿಸ್ತಾ ಹೋಗ್ತಿರ್ಬೇಕು. ಇದರ ಕನ್ಸಿಸ್ಟೆನ್ಸಿ ಈ ಥರ ಆದಾಗ 1 ಬಟ್ಲದಷ್ಟು ಸಕ್ಕರೆಯನ್ನು ಹಾಕೊಂಡ್ಬಿಟ್ಟು ಕೈ ಬಿಡದೆ ಮತ್ತೆ ಕುದಿಸ್ಕೊಳ್ಳಿ. 4 ಏಲಕ್ಕಿಯನ್ನು ತೆಗೆದುಕೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳಿ. ಮತ್ತೆ ಕೈ ಬಿಡದೆ ಚಮಚನ ಆಡಿಸ್ತಾ ಹೋಗ್ತಿರ್ಬೇಕು. ನೋಡಿ, ಈ ಥರ ಗಟ್ಟಿ ಆದಾಗ ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಸರಿಯಾಗಿ ಇದನ್ನು ಗಟ್ಟಿ ಆಗೋವರೆಗೆ ಕುದಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಅಂದರೆ ತುಂಬ ಗಟ್ಟಿನೂ ಬೇಡ ಮತ್ತು ಸ್ವಲ್ಪ ಅಳಕು ಬೇಡ. ಮೀಡಿಯಮ್ ಹದಕ್ಕೆ ಬಂದಾಗ ಇದನ್ನು ಒಂದು ಬೇರೆ ತಟ್ಟೆಗೆ ತೆಗೆದುಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಗೋಲಾದರೂ ಮಾಡ್ಕೊಳ್ಳಿ, ಇಲ್ಲ ಚಪಾತಿ ಆದರೂ ಮಾಡ್ಕೊಳ್ಳಿ. ಗೋಲ್ ಶೇಪನ್ನು ಕೊಟ್ಬಿಟ್ಟು ಈ ಥರ ಪೇಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಪೇಡೆಗಳನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಗಾರ್ನಿಷಿಗೆ ಪಿಸ್ತಾನೋ ಕಾಜುನೋ ಅಥವಾ ಒಣ ದ್ರಾಕ್ಷಿನಾದರೂ ಹಚ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ. ದೀಪಾವಳಿ ಹಬ್ಬಕ್ಕೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ನನ್ನ ರೆಸಿಪಿ ಹೆಂಗೆ ಅನಿಸಿತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜಿಗೂ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.